ಬಂಧನಕ್ಕೊಳಗಾಗಿದ್ದಾರೆ. ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಇಂದಿಗೆ 6 ದಿನ ಕಳೆದಿದೆ. ಜೈಲಿನಲ್ಲಿ ಹೆಚ್ಚು ಕಾಲ ಮೌನಕ್ಕೆ ಜಾರಿಬಿಟ್ಟಿದ್ದಾರಂತೆ ದಾಸ. ಕುಟುಂಬಸ್ಥರನ್ನ ಮಾತ್ರ ಭೇಟಿಯಾಗೋದಕ್ಕೆ ಡೆವಿಲ್ ಒಪ್ಪಿಕೊಂಡಿದ್ದಾರೆ. ದಯವಿಟ್ಟು ಅವ್ರಿಗೆ ಮಾತ್ರ ಅವಕಾಶ ಕೊಡಿ, ಬೇರೆಯವರಿಗೆ ಅವಕಾಶ ಕೊಡಬೇಡಿ ಅಂತ ಜೈಲಧಿಕಾರಿಗಳಿಗೆ ಮನವಿ ಕೂಡ ಮಾಡಿದ್ದಾರಂತೆ. ಪತ್ನಿ ಪುತ್ರನ ಭೇಟಿ ಬಳಿಕ ರಿಲ್ಯಾಕ್ಸ್ ಆಗಿದ್ದಾರೆ ನಟ ದರ್ಶನ್. ಇವತ್ತು ದರ್ಶನ್ ನೋಡೋದಕ್ಕೆ ತಾಯಿ ಬರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೈಲಿಗೆ ಮೀನಾ ಹಾಗೂ ದಿನಕರ್ ಭೇಟಿಯ ಸಾಧ್ಯತೆ. ಯಾಕೆ ಅವ್ರು ಭೇಟಿಗೆ ಬಂದಿಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಸ್ವತಃ ತಾಯಿ, ಅವರ ಸಹೋದರ ದಿನಕರ್ ಯಾಕೆ ಭೇಟಿಗೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಇವತ್ತು ಭೇಟಿ ಮಾಡೋ ಸಾಧ್ಯತೆ ಇದೆ ಅಂತೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಅವಕಾಶ ಇರಲ್ಲ ಅವ್ರನ್ನ ಭೇಟಿ ಮಾಡೋದಕ್ಕೆ. ಹಾಗಾಗಿ ಕೆಲವರು ಅಂತರ ಕಾಯ್ದುಕೊಂಡ್ರು, ಕೆಲವರು ಆಪ್ತರೆ ಯಾಕೆ ಬರಲಿಲ್ಲ ಅಂದಾಗ ಇಂಥ ಪ್ರಶ್ನೆಗಳೆಲ್ಲ ಬಂದಿತ್ತು. ಬಟ್ ಈಗ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಭೇಟಿಗೆ ಅವಕಾಶ ಮಾಡಿಕೊಡ್ತಾರೆ ಕುಟುಂಬಸ್ಥರಿಗೆ. ಹಾಗಾಗಿ ಇವತ್ತು ಭೇಟಿಗೆ ಆಗಮಿಸೋ ಸಾಧ್ಯತೆ. ಇನ್ನು ಡೆವಿಲ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾಗಿದೆ. ಆದ್ರೆ ಈ ಕಡೆ ತನಿಖೆ ಅಲ್ಲಿಗೆ ಮುಗಿತಾ ಇಲ್ಲ. ಇನ್ನಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವುದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ತಲೆಮರೆಸಿಕೊಂಡವರಿಗೂ ಕೂಡ ಹುಡುಕಾಟ ಮುಂದುವರಿತಾ ಇದೆ ಅಂತ ಈ ಕುರಿತ ಒಂದು ವರದಿ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಮತ್ತಷ್ಟು ಚುರುಕು. 100 ಸಾಕ್ಷಿ, 10 ಐ ವಿಟ್ನೆಸ್ ಇದ್ರೂ ಕ್ಲಾರಿಟಿ ಇಲ್ಲ. ಎಫ್ಎಸ್ಎಲ್ ವರದಿ ವಿಳಂಬ, ಮತ್ತಷ್ಟು ಸಾಕ್ಷಿ ಸಂಗ್ರಹಕ್ಕೆ ಪ್ಲಾನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನ ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. 100 ಸಾಕ್ಷ್ಯ ಸಂಗ್ರಹವಾಗಿದ್ದು ಖಾಕಿ ಪಡೆಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಒಂದ್ ಕಡೆ 17 ಜನ ಆರೋಪಿಗಳು ಜೈಲುವಾಸ ಅನುಭವಿಸುತ್ತಿದ್ರೆ, ಮತ್ತೊಂದು ಕಡೆ ಹಿರಿಯ ಅಧಿಕಾರಿಗಳು ತನಿಖೆಯನ್ನು ಚುರುಕು ಮಾಡುವಂತೆ ಸೂಚನೆ ನೀಡಿದ್ದಾರೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ಹಿರಿಯ ಅಧಿಕಾರಿಗಳ ಸೂಚನೆ ಏನು? ತನಿಖಾಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳ ಸೂಚನೆ ಏನು ಅಂದ್ರೆ, ಕೊಲೆ ಪ್ರಕರಣದ ಸಂಬಂಧ ಮತ್ತಷ್ಟು ಸಾಕ್ಷಿಗಳ ಹೇಳಿಕೆಯನ್ನು ಸರಿಯಾದ ರೀತಿಯಲ್ಲಿ ದಾಖಲು ಮಾಡಿ, ನೋಟಿಸ್ ಹಂತದಲ್ಲಿರುವ ಎಲ್ಲರನ್ನ ಕರೆಸಿ ಹೇಳಿಕೆ ದಾಖಲಿಸಿ, ನಟ ದರ್ಶನ್ಗೆ ಹಣ ನೀಡಿದ್ದ ಮೋಹನ್ ರಾಜ್ ಪತ್ತೆ ಮಾಡಿ, ವಿಚಾರಣೆ ಮಾಡಿ, ಮೃತದೇಹ ಸಾಗಿಸಿದ್ದ ಕಾರನ್ನ ವಾಶ್ ಮಾಡಿದ್ದ ಹೇಮಂತ್ ಎಲ್ಲಿ ವಿಚಾರಣೆ ಮಾಡಿ, ಕಾರಿನ ಮಾಲೀಕ ಪುನೀತ್ ವಿಚಾರಣೆ ಮಾಡಿ ಹೇಳಿಕೆ ದಾಖಲಿಸಿ, ಮತ್ತೆ ಎಲ್ಲರನ್ನ ಕರೆಸಿ ಸಿಆರ್ಪಿಸಿ 164ರ ಹೇಳಿಕೆಯನ್ನು ದಾಖಲು ಮಾಡಿ. ಎಫ್ಎಸ್ಎಲ್ ವರದಿ ತಡವಾಗಲಿದೆ. ಹೀಗಾಗಿ ಇನ್ನಷ್ಟು ಸಾಕ್ಷಿಗಳ ಸಂಗ್ರಹ ಮುಖ್ಯ ಅಂತ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪೊಲೀಸರಿಗೆ ತಲೆನೋವಾಗಿದೆ. ಮೂಲ ವಿಷಯ, ರೇಣುಕಾಸ್ವಾಮಿ ಮೊಬೈಲ್ ನಾಶ, ಸಿಕ್ತಿಲ್ಲ ಉತ್ತರ. ಕಳೆದ 15 ದಿನಗಳಿಂದ ಸತತವಾಗಿ ತನಿಖೆ ಮಾಡಿರುವ ಪೊಲೀಸರು 100 ಸಾಕ್ಷಿಗಳು, 10 ಐ ವಿಟ್ನೆಸ್ಗಳನ್ನು ಕಲೆ ಹಾಕಿದ್ದಾರೆ. ಆದರೆ ಪ್ರಕರಣದ ಮೂಲವೇ ಖಾಕಿ ಕಡೆಗೆ ಬಿಡಿಸಲಾಗದ ಸೂತ್ರವಾಗಿದೆ. ಕೊಲೆ ಕಾರಣಕ್ಕಿಲ್ಲ ಕ್ಲಾರಿಟಿ. ರೇಣುಕಾಸ್ವಾಮಿ ಕೊಲೆ ಕಾರಣಕ್ಕೆ ಸರಿಯಾದ ಕ್ಲಾರಿಟಿ ಇಲ್ಲ. ಪೊಲೀಸರಿಗೆ ಮೂಲ ವಿಷಯವೇ ತಲೆನೋವಾಗಿದೆ. ರೇಣುಕಾಸ್ವಾಮಿ ಮತ್ತು ಹಂತಕರ ನಡುವೆ ಏನೆಲ್ಲ ಮೆಸೇಜ್ ಮಾಡಿದ್ರು ಅನ್ನೋದಕ್ಕೆ ಕ್ಲಾರಿಟಿ ಈವರೆಗೂ ಪತ್ತೆಯಾಗಿಲ್ಲ. ರೇಣುಕಾಸ್ವಾಮಿ ಮೊಬೈಲ್ ನಾಶದಿಂದ ಸಾಕ್ಷ್ಯವೂ ನಾಶವಾಗಿದೆ. ಈ ಮಧ್ಯೆ ಆತನ ಜೊತೆ ಚಾಟ್ ಮಾಡೋದಕ್ಕೆ ತೆರೆದಿದ್ದ ನಕಲಿ ಖಾತೆಯು ಡಿಲೀಟ್ ಆಗಿದೆ. ಆರೋಪಿಗಳ ಹೇಳಿಕೆ ಬಿಟ್ಟರೆ ಮೆಸೇಜ್ ಮಾಡಿದ್ದಕ್ಕೆ ಯಾವ ಮೂಲವೂ ಇಲ್ಲ. ಹೀಗಾಗಿ ರೇಣುಕಾಸ್ವಾಮಿ ಹೆಸರಲ್ಲಿ ನಕಲಿ ನಂಬರ್ ಖರೀದಿ ಮಾಡಲಾಗಿದೆ. ಇನ್ಸ್ಟಾಗ್ರಾಂನಿಂದ ಮಾಹಿತಿ ಕೋರಿ ಪತ್ರವನ್ನು ಪೊಲೀಸರು ಬರೆದಿದ್ದಾರೆ. ಈ ಮಾಹಿತಿ ಯಾವಾಗ ಖಾಕಿ ಕೈ ಸೇರಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ರೌಡಿ ಗ್ಯಾಂಗ್ ಅನ್ನ ಜೈಲಿಗಟ್ಟಿದ್ರು ಖಾಕಿ ಪಡೆ ಸುಮ್ಮನೆ ಕೂರದೆ ಮಹತ್ವದ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿರೋದು ಪೊರ್ಕಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟವನ್ನ ಹೆಚ್ಚು ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ರೇಣುಕಾಸ್ವಾಮಿ ಅಂದ್ರೆ ಮೋಸ್ಟ್ಲಿ ಚಾಟಿಂಗ್ ಬಹಳ ಇಂಪಾರ್ಟೆಂಟ್. ಯಾರು ಪ್ರವೋಕ್ ಮಾಡಿದ್ರು ಅಂದ್ರೆ ಕೆಲವೊಂದಷ್ಟು ಕಡೆ ಈ ಪವನೇ ಪ್ರವೋಕ್ ಮಾಡಿದ್ರು ಪವಿತ್ರ ಗೌಡ ಹೆಸರಲ್ಲಿ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ಸಾಕ್ಷಿ?
ಖಂಡಿತ ಶ್ರುತಿ, ಏನು ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಕರಣದ ಮೂಲವೇ ಏನು, ಒಂದು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ಗಳನ್ನು ಕಳಿಸಿದ್ದ, ಅದು ಈ ಒಂದು ಕೊಲೆಗೆ ಕಾರಣ ಆಯಿತು ಅಂತೇಳಿ ಇದುವರೆಗೂ ಆರೋಪಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಎಲ್ಲೂ ಸಹ ಇದಕ್ಕೆ ಮೂಲ ಕಾರಣ ಅಂದರೆ ಏನೆಲ್ಲ ಟೆಕ್ಸ್ಟ್ ಮಾಡಿದ್ದ ಅಥವಾ ಯಾರು ಈ ಮೊದಲು ಟೆಕ್ಸ್ಟನ್ನು ಶುರು ಮಾಡಿದ್ರು, ಇವುಗಳ ಬಗ್ಗೆ ಇದುವರೆಗೂ ತನಿಖಾಧಿಕಾರಿಗಳಿಗೆ ಯಾವುದೇ ರೀತಿಯ ಒಂದು ಸ್ಪಷ್ಟತೆ ಸಿಕ್ಕಿಲ್ಲ. ಈ ನೆಲೆಯಲ್ಲಿ ಈಗಾಗಲೇ ರೇಣುಕಾಸ್ವಾಮಿ ಮೃತ ಹೊಂದಿದ್ರು ಸಹ ಆತನ ಹೆಸರಲ್ಲಿ ಆತನ ಹಳೆ ಸಿಮ್ಮನ್ನು ಖರೀದಿ ಮಾಡಲಿಕ್ಕೆ ನ್ಯಾಯಾಲಯದಿಂದ ಪೊಲೀಸರು ಅನುಮತಿ ಪಡೆದುಕೊಂಡು ಆ ಸಿಮ್ಮನ್ನು ಬಳಸ್ಕೊಂಡು ಆತನ ಏನು ಸಾಮಾಜಿಕ ಜಾಲತಾಣ ಖಾತೆಗಳಿದ್ದು ಅವುಗಳನ್ನು ರೀಓಪನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಒಂದು ಕಡೆ ಪೊಲೀಸರು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಆರೋಪಿಗಳ ಹೆಸರಲ್ಲೂ ಸಹ ಅವರ ಹಳೆಯ ಫೋನ್ ನಂಬರ್ಗಳನ್ನು ತೆಗೆದುಕೊಂಡು ಅವರ ಹೆಸರಲ್ಲಿ ಅವರ ಒಂದು ಏನು ಆನ್ಲೈನ್ ಖಾತೆಗಳು ಅಥವಾ ಸಾಮಾಜಿಕ ಜಾಲತಾಣದ ಖಾತೆಗಳಿದ್ವು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇವುಗಳನ್ನು ರೀಓಪನ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಆಗಿ ಏನಾಗಿತ್ತು, ಕೇವಲ ಈ ಒಂದು ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಕಳಿಸಿದ್ದಕ್ಕೆ ಆಯ್ತಾ ಆರೋಪಿಗಳು ಮಾತ್ರ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ಅದಕ್ಕೆ ಯಾವುದೇ ರೀತಿಯ ಒಂದು ಕುರುಗಳಿಲ್ಲ ಅಥವಾ ಬೇರೆ ಏನಾದರೂ ಈ ಒಂದು ಘಟನೆ ಹಿಂದೆ ಕಾರಣ ಇದೆಯಾ, ಇದರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ತನಿಖಾಧಿಕಾರಿಗಳು. ಈ ನಿಟ್ಟಿನಲ್ಲಿ ಎಲ್ಲ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಆದರೆ ಇದುವರೆಗೂ ಇನ್ಸ್ಟಾಗ್ರಾಮ್ ಕೂಡ ಒಂದು ಲೆಟರ್ನ ಬರೆದಿದ್ದಾರೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತೇಳಿ. ಅಲ್ಲಿಂದ ಇನ್ನೂ ರೆಸ್ಪಾನ್ಸ್ ಬರಬೇಕಿದೆ. ಸದ್ಯಕ್ಕಂತೂ ಈ ಪ್ರಕರಣದಲ್ಲಿ ಇಷ್ಟು ಆರೋಪಿಗಳು ಬಂಧನ ಆಗಿ ಜೊತೆಗೆ ಇಷ್ಟು ಐ ವಿಟ್ನೆಸ್ಗಳು 150ಕ್ಕೂ ಹೆಚ್ಚು ಸಾಂದರ್ಭಿಕ ಸಾಕ್ಷಿಗಳು ಮತ್ತು ಮೆಟೀರಿಯಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ರು. ಈ ಪ್ರಕರಣದ ಮೂಲ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಸಂದೇಶಗಳ ಬಗ್ಗೆ ಪೊಲೀಸರಿಗೆ ಇನ್ನೂ ಕ್ಲಾರಿಟಿ ಸಿಗದೇ ಇರತಕ್ಕಂಥದ್ದು ಶ್ರುತಿ.